ಇನ್ನು ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಂಗಾರು ಮಳೆಯ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಕಾರಣ ಜೂನ್ 1ರಿಂದ ಆರಂಭವಾಗುತ್ತೆ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇರೋದು. ನೀತಿ ಸಂಹಿತೆ ಸಡಿಲ ಆಗಿದೆ, ಕೆಲಸ ಮಾಡಿ ಅಂತ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಮೇ ತಿಂಗಳಲ್ಲಿ ಬಿತ್ತನೆ ಕೆಲಸವೂ ಕೂಡ ಈಗಾಗಲೇ ಆರಂಭವಾಗಿದೆ. ಹಲವು ಕಡೆಗಳಲ್ಲಿ ಬಿತ್ತನೆ ಬೀಜಗಳಿಗೆ ಈಗ ಬೇಡಿಕೆ ಇದೆ. ರೈತರಿಗೆ ಸಕಾಲದಲ್ಲಿ ಸಾಲ ಸಿಗೋದನ್ನು ಖಾತ್ರಿಪಡಿಸಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಎಚ್ಚರ ವಹಿಸಿ ಅಂತ ಸಿಎಂ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಜಿಲ್ಲಾಧಿಕಾರಿಗಳ ಜೊತೆಗೆ ಸಿಇಒಗಳ ಜೊತೆಗೆ ಈಗ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಇನ್ಸ್ಟ್ರಕ್ಷನ್ ಅತಿ ಮುಖ್ಯವಾಗಿ ಬೇಕಾಗಿದ್ದು, ಕಾರಣ ಅವರು ಇನ್ನೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇದೆ, ನಾವೇನು ಮಾಡೋಕ್ಕಾಗಲ್ಲ ಹಿಂಗೆ ಕೂತ್ಕೊಂಡ್ಬಿಡ್ತಾರೆ. ಅದರ ಬದಲಾಗಿ ಇನಿಷಿಯೇಟಿವ್ ತೆಗೆದುಕೊಂಡಿದ್ದು ಒಳ್ಳೆಯದಾಯಿತು ಈಗ ಬೇಗ. ಕಾರಣ ಮುಂಗಾರು ಬರ್ತಾ ಇರೋದ್ರಿಂದ ರೈತರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಬೀಜಗಳು ಸಿಗಬೇಕಾಗತ್ತೆ, ಗೊಬ್ಬರಗಳು ಬೇಕಾಗತ್ತೆ, ಇವೆಲ್ಲ ವ್ಯವಸ್ಥೆಗಳು ಕೂಡ ಆಗಬೇಕು. ಅಲ್ಲಿ ಯಾವುದು ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆಮೇಲೆ ಆಯಾ ನಗರ ಪ್ರದೇಶಗಳಲ್ಲಿರುವಂತಹ ಇವರಿಗೆ ಸರಿಯಾಗಿ ಹೇಳಿ, ಮೋರಿಗಳನ್ನು ಕ್ಲೀನ್ ಮಾಡಿಸಿ, ಅಲ್ಲಿ ಯಾವುದು ಕೂಡ ಹಾಗೆ ಬಿಡಕ್ಕೆ ಹೋಗಬೇಡಿ ಅಂತ ಹೇಳಿ, ಕಸ ಎತ್ತುವಂಥದ್ದನ್ನು ಮಾಡಿಸಿ, ಅವೆಲ್ಲ ನೀರನ್ನು ಬಂದ ತಕ್ಷಣ ಇನ್ನೊಂದು ಕಡೆಗೆಲ್ಲೋ ಬ್ಲಾಕ್ ಆಗೋದಾಗತ್ತೆ.